10 ಅಂದ್ರೆ ಜನವರಿ 10 ಅಂದ್ರೆ ನನ್ನ ಹುಟ್ಟುಹಬ್ಬ ಅಂತೇಳಿ ಬಹುಶಃ ಎಲ್ಲ ನನ್ನ ಅಭಿಮಾನಿಗಳಿಗೂ ಕೂಡ ಅದು ಜ್ಞಾಪಕದಲ್ಲಿರ್ತದೆ. ನಿನ್ನೆ ದಿನ ರಾತ್ರಿ 12 ಗಂಟೆಯಲ್ಲಿ ನಾನು ಮಲಗಿದ್ದಾಗ ನಮ್ಮ ಅಭಿಮಾನಿಗಳು ಬಂದು ಮನೆ ಮುಂದೆ ಪಟಾಕಿ ಹಚ್ಚಿ ನನ್ನನ್ನು ಎಬ್ಬಿಸ್ತಾರೆ. ಅಂದರೆ ಆ ಅಭಿಮಾನಕ್ಕೆ ನಾನು ಖಂಡಿತ ಬಹಳಷ್ಟು ಆಭಾರಿಯಾಗಿದ್ದೇನೆ. ಇವತ್ತು ಇಲ್ಲಿ ನಮ್ಮ APMC ಯಾರ್ಡಿನ ನಮ್ಮ ವರ್ತಕರು ಮತ್ತು ರೈತರು ಒಟ್ಟಿಗೆ ಸೇರಿಕೊಂಡು ಇವತ್ತು ನನ್ನ ಹುಟ್ಟುಹಬ್ಬವನ್ನು ಭಾಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೀನಿ. ಕಾರಣ ಏನಪ್ಪ ಅಂದರೆ ನಾನು ಒಬ್ಬ ರೈತ. ಬಹುಶಃ ಹಿಂದೆ ಹಾಕಿರೋ ಫೋಟೋಗಳು ನಾನು ಎಲ್ಲಿ ಸಿಕ್ಕಿದ್ರೋ ಇವ್ರಿಗೆ ಗೊತ್ತಿಲ್ಲ. ಹಿಂದೆ ನನ್ನ ರೈತನು ಏನು ಹೊಲದಲ್ಲಿ ಕೆಲಸ ಮಾಡೋವಂಥ ಫೋಟೋಗಳನ್ನು ಸಂಗ್ರಹ ಮಾಡಿ ಇವತ್ತು ಹಾಕಿದ್ದಾರೆ. ಇವತ್ತು ಅವರ ಪ್ರೀತಿ ವಿಶ್ವಾಸ ಪಕ್ಷಾತೀತವಾಗಿ, ಇದೇನು ಪಕ್ಷ ಪಂಗಡ ಜಾತಿ ಇನ್ನೊಂದು ಮತ್ತೊಂದು ಏನಿಲ್ಲ. ನಾಗರಾಜಣ್ಣ ಅಂದರೆ ನಮಗೆ ಒಂದು ಸರ್ವಿಸ್ ಕೊಡ್ತಾರೆ. ಯಾವುದೇ ಹೊತ್ತಲ್ಲಿ ಫೋನ್ ಮಾಡಿದ್ರು ಫೋನ್ ತಗೊಂತಾರೆ, ನಮ್ಮ ಕಷ್ಟ ಸುಖಗಳಿಗೆ ಆಗ್ತಾರೆ ಅನ್ನೋ ಒಂದು ಭಾವನೆಯಿಂದ ಇವತ್ತು ನನಗೆ ಇಲ್ಲಿ ಭಾಳ ಅದ್ಧೂರಿಯಾಗಿ ಒಂದು ಅನ್ನದಾನ ಮಾಡೋದ್ರ ಮುಖಾಂತರ ಭಾಳ ಅರ್ಥಪೂರ್ಣವಾಗಿ ಇವತ್ತು ಈ APMC ಯಾರ್ಡಿನ ವರ್ತಕರು, ರೈತರು, ಹಮಾಲಿಗಳು ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ನನಗೆ ಶುಭವನ್ನು ಕೋರಿದ್ದಾರೆ. ಖಂಡಿತ ನಾನು ಯಾವ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ, ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಇವತ್ತು ಈ ತಾಲೂಕಿನಾದ್ಯಂತ ಎಲ್ಲರೂ ಕೂಡ ಬೆಳಗ್ಗೆಯಿಂದ ನಮ್ಮ ಫೋನ್ ಕರೆಗಳ ಮುಖಾಂತರ ಮನೆ ಹತ್ರ ಬಂದು ಹಾರೈಸಿದ್ದಾರೆ. ಕೆಲವು ದೇವಸ್ಥಾನಗಳ ಪೂಜೆಗಳನ್ನು ಕೂಡ ಇಟ್ಕೊಂಡಿದ್ರು. ಬೆಳಗ್ಗೆ 6 ಗಂಟೆಗೆ ಹೋಗಿ ಅಲ್ಲಿ ಕೂಡ ಭಗವಂತನ ಒಂದು ಆಶೀರ್ವಾದವನ್ನು ಕೇಳಿ ಬಂದಿದ್ದೇನೆ. ಹಾಗಾಗಿ ಮಾಡ್ತಾ ಇರ್ತಕ್ಕಂಥ ಎಲ್ರಿಗೂ, ನನ್ನ ಸ್ನೇಹಿತರಿಗೆ, ನನ್ನ ವರ್ತಕ ಬಂಧುಗಳಿಗೆ, ನನ್ನ ರೈತ ಬಂಧುಗಳಿಗೆ, ನನ್ನ ಯುವ ಸ್ನೇಹಿತರಿಗೆ, ವಿಶೇಷವಾಗಿ ಎಲ್ರಿಗೂ ಕೂಡ ಇಲ್ಲಿರ್ತಕ್ಕಂಥ ನಮ್ಮ ಹಮಾಲಿಗಳಿಗೆ ಎಲ್ರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ, ಅವರು ನನಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಶುಭವನ್ನು ಕೋರಿದ್ದಾರೆ. ಮತ್ತೇನಿಲ್ಲ, ಬೆಳಗ್ಗೆ 1-2 ದೇವಾಲಯಗಳಿಗೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನು ಮಾಡಿಸ್ಕೊಂಡು ಬಂದಿದ್ದೀವಿ. ಅದಾದಮೇಲೆ ವೃದ್ಧಾಶ್ರಮಕ್ಕೆ ಮಧ್ಯಾಹ್ನ ಊಟದ ಸಮಯದಲ್ಲಿ ಹೋಗಿ ಅವ್ರಿಗೆ ಊಟ ಕೊಡೋವಂಥದ್ದು ಮತ್ತು ಅವರಿಗೆ ಬೇರೆ ಬೇರೆ ರೀತಿಯ ಸಲಕರಣೆಗಳನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇಷ್ಟು ದಿವಸ ಮೆಗಾ ಡೈರಿ ಹತ್ರ ನಮ್ಮ ಯುವ ಸ್ನೇಹಿತರು, ಮೆಗಾ ಡೈರಿಲಿರ್ತಕ್ಕಂಥ ಸ್ನೇಹಿತರು ಭಾಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ರು, ನೀವು ನೋಡಿದ್ದೀರಿ. ಆದರೆ ಈಗ ಎಲೆಕ್ಷನ್ ಇರೋದ್ರಿಂದ ಅಲ್ಲಿ ಕೋಡ್ ಆಫ್ ಕಂಡಕ್ಟ್ ಇರ್ತದೆ, ಬೇಡ ಅಂತೇಳಿ, ಇಲ್ಲ ಅವ್ರು ಅಲ್ಲೇ ಬರಬೇಕು ಅಂದ್ರೆ ನಾನೇ ಅವರಿಗೆ ತಿಳಿ ಹೇಳಿದೆ, ಬೇಡಪ್ಪ ಇದು ಕಾನೂನು ಉಲ್ಲಂಘನೆ ಮಾಡೋದು ಬೇಡ, ಅದು ಎಲೆಕ್ಷನ್ ಇರೋದ್ರಿಂದ ಅದು ಕೋಡ್ ಆಫ್ ಕಂಡಕ್ಟ್ ಬಂದಿದೆ, ದಯವಿಟ್ಟು ಬೇಡ ಅಂತ ಹೇಳಿದ್ದೀನಿ. ಬಹುಶಃ ಅವರೆಲ್ಲ ಮನೆ ಹತ್ರ ಬಂದು ನನಗೆ ಒಂದು ವಿಶೇಷನ ಶುಭವನ್ನ ಕೋರ್ತಾರೆ. ನಮಸ್ಕಾರ. ಈಗ ಇದು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ, ಇದರಲ್ಲಿ ರಾಜಕಾರಣ ಬೆಳೆಸೋದು ಬೇಡ ದಯವಿಟ್ಟು. ನಾನು ಒಬ್ಬ ನಿಷ್ಠಾವಂತ BJPಯಲ್ಲಿ ಒಬ್ಬ ಮುಖಂಡನಾಗಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಹಾಲು ಒಕ್ಕೂಟದ ಚುನಾವಣೆ ಬಹುಶಃ 1ನೇ ತಾರೀಕಿದೆ. ಆದರೂ ಕೂಡ ನನ್ನ ಒಂದು ಸೇವೆಗೆ, ಆಮೇಲೆ ನಾನು ಹಾಲು ಉತ್ಪಾದಕರು ಕೊಟ್ಟಿರ್ತಕ್ಕಂಥ ಕೊಡುಗೆ, ವಿಶೇಷವಾಗಿ ಚಿಕ್ಕಬಳ್ಳಾಪುರ ಮೆಗಾ ಡೈರಿಯಲ್ಲಿ ಏನು ಮೆಗಾ ಡೈರಿ ಮಾಡಲಿಕ್ಕೆ ಎಷ್ಟು ನಾನು ಶ್ರಮ ಪಟ್ಟಿದ್ದೀನಿ, ಒಕ್ಕೂಟ ಬೇರ್ಪಡೆ ಮಾಡಬೇಕಾದ್ರೆ ಎಷ್ಟು ಶ್ರಮ ಆಗಿದೆ, ಅದೆಲ್ಲವನ್ನು ಕೂಡ ನಮ್ಮ ಮುಖಂಡರಿಗೆ ಗೊತ್ತಿದೆ, ನಮ್ಮ ಹೈಕಮಾಂಡ್ಗೆ ಗೊತ್ತಿದೆ. ಅದರಲ್ಲೇನು ಟಿಕೆಟ್ ಕೊಟ್ಟು ಇದು ಟಿಕೆಟ್ಗಾಗಿ ನಾವೇನು ಪರದಾಟ ಮಾಡೋಂಥ ಪರಿಸ್ಥಿತಿ ಇಲ್ಲ. ಏನೋ ಒಂದು ತೀರ್ಮಾನ ಆಗುತ್ತೆ. ತಯಾರಿ ಏನಿಲ್ಲಪ್ಪ, ಈಗ ನಮ್ಮಲ್ಲಿ ಇರ್ತಕ್ಕಂಥದ್ದು ನಮ್ಮ ಯಾರು ಹಾಲು ಉತ್ಪಾದಕ ಸಹಕಾರ ಸಂಘಗಳ ಅಧ್ಯಕ್ಷರುಗಳು, ಕೆಲವರು ಡೆಲಿಗೇಟ್ಸ್ ಇದ್ದಾರೆ, ಅವರಿಗೆಲ್ಲ ನಾನು ಮನವಿ ಮಾಡಿದ್ದೇನೆ. ಸರಿ, ಅವರೆಲ್ಲ ನನಗೆ ಆಶೀರ್ವಾದ ಮಾಡಲಿಕ್ಕೆ ತಯಾರಿದ್ದಾರೆ. ಹಾಗಾಗಿ ನಾನು ಚುನಾವಣೆಗೆ ಹೋಗ್ಲಿಕ್ಕೆ ಒಂದು ತಯಾರಿ ಇದ್ದೀನಿ. ನಿಮ್ಮ ಪಕ್ಷದಲ್ಲೇ ಇರುವಂತ ಇನ್ನೊಬ್ರು ನಮ್ಗೆ 100% ಫೈನಲ್ ಟಿಕೆಟ್ ಫೈನಲ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅವರು ಓಡಾಡುವಂತ ಕೆಲಸ ಮಾಡ್ತಾರೆ. ನಾನು ಇದುವರೆಗೂ ಕೂಡ ನನಗೆ ಫೈನಲ್ ಆಗಿದೆ ಅಂತ ಎಲ್ಲಿ ಹೇಳಿಲ್ಲ, ಅವ್ರು ಹೇಳ್ಕೊಂಡಿದ್ದಾರೆ. ಬಟ್ ಎಲ್ಲಿ ನಮ್ಮ ಮುಖಂಡರು ಸುಧಾಕರ್ ಅವರಾಗ್ಲಿ, ನಮ್ಮ ಹೈಕಮಾಂಡ್ ಅವರಾಗ್ಲಿ, ಎಲ್ಲಿ ಕೂಡ ಅವ್ರಿಗೆ ಹೇಳಿದ್ದಾರೆ ಅಂತ ಎಲ್ಲಿ ಕೂಡ ಇಲ್ಲ. ಅವರಾಗ ಅವರು ಹೇಳ್ಕೊಂಡು ಓಡಾಡಿದ್ರೆ ನಾನೇನು ಮಾಡ್ಲಿಕ್ಕಾಗಲ್ಲ. ಸಂತೋಷ. ಸರ್, ಸಾರ್ವಜನಿಕವಾಗಿ KV ನಾಗರಾಜ್ ಅವರು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಊಹಾಪೋಹಗಳಿದೆ ಸರ್, ಗುಮಾನಿ ಹೇಗಿದೆ, ಏನ್ ಹೇಳ್ತೀರಿ ಅದ್ರ ಬಗ್ಗೆ? ನನಗೆ ಇದೆಲ್ಲೋ ಒಂದ್ ಕಡೆ ಬಹಳ ನೋವಾಗ್ತದೆ. ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಕ್ಕಂಥದ್ದು ಈ ಚುನಾವಣೆ ಸಮಯದಲ್ಲಿ ಬೇಕು ಅಂತ ಈ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ನಾನು ಮೊನ್ನೆನೂ ಕೂಡ ಕೆಲವು ಪತ್ರಿಕೆಗಳಲ್ಲಿ ಹೇಳಿದ್ದೀನಿ, ನಾನು ಖಂಡಿತ ಕಾಂಗ್ರೆಸ್ಗೆ ಹೋಗುವಂಥ ಪರಿಸ್ಥಿತಿ ನನಗೇನು ಬಂದಿಲ್ಲ. ನಾನು ಏನು ಹಿಂದೆ JDS ಅಲ್ಲಿ ಸುಮಾರು 40 ವರ್ಷಗಳ ಕಾಲ ಕೆಲಸ ಮಾಡಿ ಕಾಂಗ್ರೆಸ್ ವಿರೋಧಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ. ಆದರೂ ಕೂಡ ಕಾಂಗ್ರೆಸ್ಸಲ್ಲಿ ಅನೇಕ ಸ್ನೇಹಿತರು ನನಗೆ ನನ್ನ ಹಿತವನ್ನು ಬಯಸ್ತಾರೆ ಅಷ್ಟೇ. ಅವ್ರು ಯಾವತ್ತೂ ಕಾಂಗ್ರೆಸ್ ಬಾ ಅಂತ ಯಾವತ್ತೂ ಕರೆದಿದ್ದಾರೆ.
ನಡೆದಿಲ್ಲ. ನಾನು ಇವತ್ತು ಕಾಂಗ್ರೆಸ್ಗೆ ಹೋಗೋ ಪರಿಸ್ಥಿತಿನೂ ಇಲ್ಲ. ಒಂದ್ ವೇಳೆ ಟಿಕೆಟ್ ಕೈ ತಪ್ಪಿದ್ರೆ ಕಾಂಗ್ರೆಸ್ ಬರುವಂತ ಪರಿಸ್ಥಿತಿ ಇಲ್ಲ 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 ಯಾವುದೇ ಕಾರಣಕ್ಕೂ ಆ ಪರಿಸ್ಥಿತಿ ಬರೋದಿಲ್ಲ. ದಯವಿಟ್ಟು ಬಿಟ್ಬಿಡಿ ಇದು ರಾಜಕಾರಣ. ಏನು ಹಾಕ್ಬೇಕಿಲ್ಲ ಸ್ವಲ್ಪ ಸೈಡ್ ಇವ್ರು ಅಡ್ಡ ಸ್ವಲ್ಪ ಅಲ್ಲೋಗಿ ವಿಡಿಯೋ ಬರಬೇಡಿ ಅಡ್ಡ ಬರಬೇಡಿ. ಒಳ್ಳೆಯದಲ್ಲ, ಶುಭ ಸೂಚನೆ. ನೀವು ಈ ಕಡೆಯಿಂದ ಕೊಟ್ಟು ಕಳಿಸಿ. ಬೇಡ ಹಾಕ್ಲಿ ಆಯ್ತು ಮಂಜ ನಿಂತ್ಕೊಂಡ್ರೆ ಹಂಗೆ ಚೆನ್ನಾಗಿ ಈ ಜರಾಮ್ ಇವತ್ತು ನಮ್ಗೆ ಬೇಕಾಗಿದೆ.